ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇವತ್ತು ಮತದಾನ ಮಾಡಿದ್ದೇನೆ ಮತ್ತು ಬೆಳಿಗ್ಗೆ ನಾನು ನೋಡಿದಾಗ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾಗರಿಕರು ಬಂದು ಮತದಾನ ಮಾಡ್ತಾ ಇರೋದು ಬಹಳ ಒಂದು ಒಳ್ಳೆಯ ಸಂಗತಿ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಮತದಾನ ಮಾಡಬೇಕು ಕಡ್ಡಾಯ ಅಂತ ಹೇಳಿ ಒಂದು ಅವೇರ್ನೆಸ್ ಕ್ಯಾಂಪ್ ನಿಮಗೆ ಎಲ್ಲ ಕಡೆಯಿಂದ ಆಗ್ತಾ ಇತ್ತು. ಆ ಹಿನ್ನೆಲೆಯಲ್ಲಿ ಇವತ್ತು ಬೆಳಿಗ್ಗೆ 7:30 8 ಗಂಟೆಗೆ 8 9 ಗಂಟೆಗೆ 10% 20%ವರೆಗೆ ಟರ್ನ್ಔಟ್ ಆಗಿದೆ. ಅಂದ್ರೆ ಬಹಳ ಒಂದು ಒಳ್ಳೆಯ ರೀತಿ ಹೆಚ್ಚಿನ ರೀತಿ ಮತದಾನ ಆಗ್ಬೋದು ಅನ್ನೋಂಥ ನನಗೆ ಅನಿಸ್ತಾ ಇದೆ. ಅಲ್ಲ, ಕೆಲವು ಬೂತ್ ನಲ್ಲಿ 10% ದಾಟಿದೆ, ಕೆಲವು ಬೂತ್ ಅಲ್ಲಿ ಆಗಲೇ ನಮಗೆ ರಿಪೋರ್ಟ್ ಮಾಡಿದ್ರು. ಬಹಳ ಒಳ್ಳೆ ಟರ್ನ್ಔಟ್ ಇದೆ ಸರ್. ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿಯಿಂದ ಹಣ ಹಂಚಿಕೆ ಆರೋಪ ಕೇಳಿ ಬರ್ತಾ ಇದೆ. ನೋಡಿ, ನಿನ್ನೆ ರಾತ್ರಿ ಆಗಲಿ, ನಿನ್ನೆ ಇಡೀ ದಿವಸ ಮತ್ತು ಮೊನ್ನೆ ಇವತ್ತು ಹಣ ಹಂಚುವಂಥ ಕೆಲಸ ಬಿಟ್ಟರೆ ಬಹುಶಃ ಮತದಾರ ಕಡೆ ಹೋಗಲೇ ಇಲ್ಲ. ಅವರು ಮತದಾರ ಕಡೆ ಹೋಗಿ ಕನ್ವಿನ್ಸ್ ಮಾಡೋದು, ರಿಕ್ವೆಸ್ಟ್ ಮಾಡೋದನ್ನೇ ಇವತ್ತು ಹಣದ ಮೇಲೇ ನಾವು ಚುನಾವಣೆ ಮಾಡ್ತೀವಿ, ಹಣದ ಹಂಚಿಕೆಯಿಂದಲೇ ನಾವು ಚುನಾವಣೆ ಗೆಲ್ತೀವಿ ಅನ್ನೋಂಥ ಭ್ರಮೆಯಲ್ಲಿ ಅವರು ಇದ್ದಾರೆ. ಹೀಗಾಗಿ ಇವತ್ತು ಜನರು ಅದನ್ನು ತಿರಸ್ಕಾರ ಮಾಡ್ತಾರೆ. ಡೆಫಿನೆಟ್ಲಿ ಅದಕ್ಕೆ ಸರಿಯಾದಂಥ ಉತ್ತರ ಕೊಡ್ತಾರೆ. ಬರೀ ಹಣದ ಬಲ ಇದೆ ಅನ್ನುವಂಥದ್ದು, ಅಧಿಕಾರ ಬಲ ಇದೆ ಅಂತ ಅದರ ಮೇಲೆ ಪ್ರಜಾತಂತ್ರ ವ್ಯವಸ್ಥೆ ನಡೆಯೋದಿಲ್ಲ. ನಿಜವಾಗಿ ನಿಮ್ದೇನು ಪರ್ಫಾರ್ಮೆನ್ಸ್ ಇದೆ, ನಿಮ್ಗೇನು ಕೆಲಸ ಕಾರ್ಯಗಳಿದ್ದಾವೆ, ನಿಮ್ಮ ವಿಷನ್ ಏನೋ ಅದನ್ನು ಜನರಿಗೆ ಹೇಳಬೇಕಾಗಿತ್ತು. ಅದು ಹೇಳಾರ್ದೇ ಬಹುಶಃ ಸೋಲಿನ ಭೀತಿಯಿಂದ, ಹತಾಶೆಯಿಂದ ಈ ರೀತಿ ಹಣ ಹಂಚುವಂಥದ್ದು ನಡೀತಾ ಇದೆ. ಬಹುಶಃ ಅದರಿಂದ ಅಚ್ಚರಿ ಫಲಿತಾಂಶ ಬರುತ್ತೆ. ಎಲ್ಲೆಲ್ಲಿ ಕಾರಣ ಬಂದು ದೂರ ಈಗಾಗಲೇ ಕೊಟ್ಟಿದ್ದೇವೆ. ಅದ್ರ ಬಗ್ಗೆ ಚುನಾವಣಾ ಆಯೋಗರಾಗಲಿ, ಪೊಲೀಸರಾಗಲಿ, ಸಂಬಂಧಪಟ್ಟ ಅಧಿಕಾರಿಗಳು ಇನ್ನೂ ಗಂಭೀರವಾದಂಥ ಕ್ರಮ ಕೈಗೊಳ್ಳಬೇಕಂತ ಒತ್ತಾಯ. 2004 ಅಂಗಡಿ ಈಗ ನೀವು ನಿಲ್ತಾ ಇದ್ದೀರಿ. ಆ ಒಂದು ವಿಜಯದ ಮುಂದುವರಿಸ ಡೆಫಿನೆಟ್ಲಿ ನಾನು ಯಾವಾಗ ಮಾರ್ಚ್ 27ರಿಂದ ಇಲ್ಲಿ ಬಂದೆ, ಅಲ್ಲಿಂದ ಇಲ್ಲಿವರೆಗೂ ಕಂಟಿನ್ಯೂಸ್ ಒಂದು ತಿಂಗಳ ಮೇಲೆ ಕ್ಯಾಂಪೇನ್ ಮಾಡಿದ್ದೇನೆ. ಮತ್ತು ಅವತ್ತಿನಿಂದ ಇಲ್ಲಿವರೆಗೆ ದಿನನಿತ್ಯ ಪ್ರತಿ ದಿವಸ ಬೆಂಬಲ ಜಾಸ್ತಿ ಆಗ್ತದೆ BJPಗೆ. ಮತ್ತು ನರೇಂದ್ರ ಮೋದಿಜಿಯವರು 3ನೇ ಬಾರಿ ಪ್ರಧಾನಮಂತ್ರಿ ಆಗಬೇಕನ್ನುವಂಥ ಜನರ ಒಂದು ಇಚ್ಛೆ ಇದೆಯಲ್ಲ, ಆ ಕನಸಿದೆಯಲ್ಲ, ಬಹುಶಃ ಅದೇ ಒಂದು ಹೆಚ್ಚು ಇನ್ಸ್ಪೈರೇಷನು. ಅದರಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ಜನ ಮತಗಟ್ಟೆಗೆ ಬಂದು ವೋಟ್ ಹಾಕ್ತಾ ಇದ್ದಾರೆ. ಇದೊಂದು ಒಳ್ಳೆಯ ರೀತಿಯಾದಂಥ ಒಂದು ಪರಂಪರೆ ಎಂದು ನಾನು ಹೇಳ್ತೀನಿ. ಸರ್, ರಾಜ್ಯದಲ್ಲಿ ಅತಿ ಹೆಚ್ಚು ಯುವ ಮತದಾರರಿದ್ದಾರೆ, ಸಾಕಷ್ಟು ಬಿಸಿಲಿದೆ. ಅದಕ್ಕೆ ನಾವು ಎಲ್ಲ ಕಡೆ ರಿಕ್ವೆಸ್ಟ್ ಮಾಡಿದ್ವಿ. ಎಲ್ಲೆಲ್ಲಿ ಪಬ್ಲಿಕ್ ಮೀಟಿಂಗ್ ಹೋಗಿದ್ದೀನಿ, ಎಲ್ಲೆಲ್ಲಿ ಅಡ್ರೆಸ್ ಮಾಡಿದ್ದೀನಿ, ಎಲ್ಲ ಕಡೆ ಒಂದೇ ರಿಕ್ವೆಸ್ಟ್ ಮಾಡಿದ್ದು, ಬೆಳಿಗ್ಗೆ 10 ಗಂಟೆ ಒಳಗಾಗಿ ಬಂದ್ಬಿಡಿ. ಬಿಸಿಲು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ, 40-42 ಡಿಗ್ರಿವರೆಗೆ ಹೋಗಿದೆ. ಅದಕ್ಕಾಗಿ 10 ಗಂಟೆ ಒಳಗಾಗಿ ನೀವು ಮತದಾನ ಮಾಡಿದರೆ ಅದರಿಂದ ಯಾವುದೇ ಬಿಸಿಲು ಮತ್ತೊಂದು ತೊಂದರೆ ಆಗೋದಿಲ್ಲ ಅನ್ನುವಂಥದ್ದು ರಿಕ್ವೆಸ್ಟ್ ಮಾಡಿದರೆ, ಬಹುಶಃ ಇವತ್ತಿನ ಬೆಳಗಿನ ಟರ್ನ್ಔಟ್ ನೋಡಿದರೆ ಆ ರೀತಿಯ ಒಂದು ಮನಸ್ಥಿತಿ ಜನರಲ್ಲಿ ಬಂದಿದೆ ಅಂತ ನನಗೆ ಅನಿಸ್ತದೆ. ಸುತ್ತೀರಾ ಸರ್ ನಾವು? ಈಗ ಮತ್ತೆ ಹೋಗ್ತೇನೆ. ಇವತ್ತು ಬೆಳಗಾವಿ ನಗರದಲ್ಲಿ ಮತ್ತು ಉಳಿದ ಎಲ್ಲ ಗ್ರಾಮೀಣ ಭಾಗದ ವಿಧಾನಸಭಾ ಕ್ಷೇತ್ರಗಳು ಎಲ್ಲ ಕಡೆ ಒಂದೊಂದು 10 ನಿಮಿಷ 15 ನಿಮಿಷ ಆದರೂ ಹೋಗ್ತದೆ. ಸರ್, ಈ ಪೆನ್ಡ್ರೈವ್ ಪ್ರಕರಣದ ಹಿಂದೆ DKC ಅವರ ಹೆಸರು ಕೇಳಿ ಬರ್ತಾ ಇದೆ. ಏನು ಈಗ ನಿನ್ನೆ ಆ ರೀತಿ ಆಪಾದನೆ ಮಾಡಿದ್ದಾರೆ, ಅವರು ಡಿನೈ ಮಾಡ್ತಾರೆ, ಇದೆಲ್ಲ ಕರೆ. ಆದರೆ ಮೊದಲಿಂದ ಒಂದು ಸಸ್ಪಿಷಸ್ ಇದ್ದೇ ಇತ್ತು. ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದ್ದು ಇದ್ದೇ ಇತ್ತು. ಇವೆಲ್ಲ ಇವತ್ತು ನಿನ್ನೆ ಆದಂಥ ಸ್ಟೇಟ್ಮೆಂಟ್ಸ್ ಇವೆಲ್ಲ ನೋಡಿದರೆ ಅದಕ್ಕೆ ಪೂರಕವಾದಂಥ ಸಂಗತಿ ನಡೀತು. ಅವ್ರು ಏನೋ ಡಿನೈ ಮಾಡ್ಬೋದು, ಅದಕ್ಕೆ ಪೂರಕವಾಗಿ ಸಂಗತಿ ನಡೆಯೋದ್ರಿಂದ ಇವತ್ತು ಅದ್ರ ಎಲ್ಲರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದ್ದು ಪ್ರೈಮ ಪಕ್ಷ ಕಂಡು. ಫೋನ್ ಸಂಭಾಷಣೆ ಬಿಡುಗಡೆ ಆಗಿದೆ, ಇದೇ ಕೊಡ್ಬೇಕಂತ ನೋಡಿ. ಒಂದು ನಾನು ಹೇಳ್ತೀನಿ, ಈಗಾಗಲೇ ಅವರು ಎಕ್ಸ್ಪ್ರೆಸ್ ಮಾಡಿದ್ದಾರೆ JDS ನಾಯಕರು, ಈ ಒಂದು SIT ಇಂದ ನಮಗೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ DCM ಅವ್ರ ಹೆಸರೇ ಬಂದ ಮೇಲೆ, DCM ಅವ್ರ ಹೆಸರು ಬಂದ ಮೇಲೆ ಇದಕ್ಕೆ ಇಲ್ಲಿ ರಾಜ್ಯದ ಯಾವುದೇ ಏಜೆನ್ಸಿಯಿಂದ ಎನ್ಕ್ವೈರಿ ಆದರೂ ಅದಕ್ಕೆ ಇಂಪಾರ್ಷಿಯಲ್ ಆಗುದಿಲ್ಲ. ಬಹುಶಃ ಅದಕ್ಕೆ ಒಂದು ಆನ್ಸರ್ ಅಂದ್ರೆ CBI ತನಿಖೆ ಆಗ್ಬೇಕಂತ ನಾನು ಆಗ್ರಹ ಮಾಡ್ತೇನೆ. ನಿನ್ನೆ ಆಗಿರುವಂತಹ DK ಶಿವಕುಮಾರ್ ಅವರಲ್ಲಿ ಆಗಿರುವಂತಹ ಅಪಾದನೆ ಇವತ್ತಿನ ಮತದಾನದ ಮೇಲೆ ಯಾವ ರೀತಿ ಪರಿಣಾಮ? ನೋಡಿ, ನಾವು ಒಂದು ಮೊದಲಿಂದ ಹೇಳ್ತೇನೆ, ಆ ಪ್ರಜ್ವಲ್ ರೇವಣ್ಣ ಇಶ್ಯೂ ಆಗಲಿ, ಮತ್ತೊಂದು ಅದ್ರ ಬಗ್ಗೆ ಸಂಬಂಧಪಟ್ಟಂತ ನಿನ್ನೆ ನಡೆದಂಥ ಇಶ್ಯೂ ಆಗಲಿ, ಈ ಒಂದು ಚುನಾವಣೆ ಲೋಕಸಭಾ ಚುನಾವಣೆಗೆ ಏನು ಸಂಬಂಧ ಇಲ್ಲ, ಅದರದ ಇಫೆಕ್ಟ್ ಇಲ್ಲಿ ಏನೂ ಇಲ್ಲ.